ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ಅವರು ಒಂದು ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಮತ್ತೆ 4,000 ವಾಚ್ ಅವರ್ಸ್ ಆದ್ಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾರೆ. ನಿಮ್ಮ ಯೂಟ್ಯೂಬ್ ದವರು ನಿಮ್ಮ ಒಂದು ಚಾನಲ್ ನ ಮಾನಿಟೈಸೇಷನ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಅರ್ನಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದ್ಸಲ ಗ್ರೀನ್ ಡಾಲರ್, ಯೆಲ್ಲೋ ಡಾಲರ್ ಮತ್ತೆ ಗ್ರೇ ಡಾಲರ್ ಮತ್ತೆ ರೆಡ್ ಡಾಲರ್ ಅಂತ ಬರುತ್ತೆ. ಈ ತರ ಡಾಲರ್ ಬಂದ್ರೆ ಈ 4 ಡಾಲರ್ಗಳು ಬಂದ್ರೆ ನಿಮ್ಗೆ ಇದರಲ್ಲಿ ಯಾವ ಡಾಲರ್ ಇಂದ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದ್ ವೇಳೆ ನಿಮ್ಗೆ ನಿಮ್ಮ ಒಂದು ಯಾವ್ದಾದ್ರು ಒಂದು ವಿಡಿಯೋನ ಮಾಡಿದ್ರೆ ನಿಮ್ಗೆ ಅದಕ್ಕೆ ಏನಾದ್ರು ಗ್ರೀನ್ ಡಾಲರ್ ಬಂದ್ರೆ ಈ ಒಂದು ಗ್ರೀನ್ ಡಾಲರ್ ಇಂದ ನಿಮ್ಮ ಒಂದು ಚಾನಲ್ ಅಲ್ಲಿ ನೀವು ಹೈ ಲೆವೆಲ್ ಆಗಿ ಇರುವಂತ ಇನ್ಕಮ್ ಅನ್ನ ಅರ್ನಿಂಗ್ ಅನ್ನ ಮಾಡಬಹುದು. ಎಲ್ಲಾ ತರದ ಅಡ್ವರ್ಟೈಸ್ಮೆಂಟ್ ಗಳು ನಿಮ್ಮ ಒಂದು ವಿಡಿಯೋಗಳಿಗೆ ತೋರಿಸ್ತಾರೆ ಯೂಟ್ಯೂಬ್ ದವರು. ಹಂಗೇನೆ ಅನ್ಲಿಮಿಟೆಡ್ ಆಗಿ ತೋರಿಸ್ತಾರೆ ಪ್ರತಿ ಯಾವುದೇ ಒಬ್ಬ ಸಬ್ಸ್ಕ್ರೈಬರ್ ಅಥವಾ ಅನ್ನೋನ್ ಪರ್ಸನ್ ನಿಮ್ಮ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ರು ಕೂಡ ಆ ಒಂದು ವಿಡಿಯೋಗೆ ಅವರು ಅಡ್ವರ್ಟೈಸ್ಮೆಂಟ್ ಅನ್ನ ತೋರಿಸ್ತಾರೆ. ಇನ್ ಕೇಸ್ ಏನಾದ್ರು ಯೆಲ್ಲೋ ಡಾಲರ್ ಬಂದ್ರೆ ನಿಮ್ಗೆ ಯೆಲ್ಲೋ ಡಾಲರ್ ಇಂದ ಸ್ವಲ್ಪ ನಿಮ್ಗೆ ಕಡಿಮೆ ಅರ್ನಿಂಗ್ಸ್ ಆಗುತ್ತೆ ಗ್ರೀನ್ ಡಾಲರ್ ಗಿನ. ಯಾಕಂದ್ರೆ ಟೈಮ್ಸ್ ಏನಾಗಿರುತ್ತೆ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಮೊನ್ನೆ ಯಾವ್ದೋ ಒಂದು ಏನಾಗ್ಬೋದು ಒಂದು ಸೌಜನ್ಯ ಕೇಳಿಸಿದಂತ ಒಂದು ವಿಡಿಯೋ ಮಾಡಿದ್ರು. ಈ ತರದ್ ಯಾವ್ದಾದ್ರು ಒಂದು ವಿಡಿಯೋ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಮಾನಿಟೈಸೇಷನ್ ಆಗೋದೇ ಅಪರೂಪ ಆಗಿರುತ್ತೆ. ಆದ್ರೆ ಕೂಡ ಯೆಲ್ಲೋ ಡಾಲರ್ ಬಂದಿರುತ್ತೆ. ಈ ತರ ಏನಾದ್ರು ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಎಜುಕೇಶನ್ ಕಂಟೆಂಟ್ ರಿಲೇಟೆಡ್ 18+ ವಿಡಿಯೋಸ್ ಈ ತರ ಏನಾದ್ರು ನೀವು ವಿಡಿಯೋ ರಿಲೇಟೆಡ್ ಏನಾದ್ರು ಮಾಡಿದಾಗ ನಿಮ್ಗೆ ಯೆಲ್ಲೋ ಡಾಲರ್ ಬರುತ್ತೆ. ಇದಕ್ಕೆ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಗ್ರೇ ಡಾಲರ್ ಅಂದ್ರೆ ನೀವು ಇನ್ ಕೇಸ್ ಏನಾದ್ರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳ ಬಗ್ಗೆ ಆಗಿರ್ಬೋದು ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ಫಾರ್ ಎಕ್ಸಾಂಪಲ್ ಹ್ಯಾಕಿಂಗ್ ಆಗಿರ್ಬೋದು ಅಥವಾ ಏನಾದ್ರು ಬೇರೆದನ್ನ ನೀವು ನಿಮ್ಮ ಒಂದು ಚಾನಲ್ ಅಲ್ಲಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಗ್ರೇ ಡಾಲರ್ ಬರುತ್ತೆ. ಈ ಒಂದು ಗ್ರೇ ಡಾಲರ್ ಬಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ನಿಮ್ಮ ಒಂದು ವಿಡಿಯೋಗೆ ಮಾನಿಟೈಸೇಷನ್ ಆಗಲ್ಲ. ಅರ್ನಿಂಗ್ಸ್ ಕೂಡ ಬರಲ್ಲ. ಅದಾದ್ಮೇಲೆ ನಿಮ್ಗೆ ರೆಡ್ ಡಾಲರ್ ಏನಾದ್ರು ಬಂದ್ರೆ ಇನ್ ಕೇಸ್ ಏನಾದ್ರು ನಿಮ್ಮ ಚಾನಲ್ ಅಲ್ಲಿ ನೀವು ವಿಡಿಯೋ ಮಾಡುವಾಗ ನಿಮ್ಗೆ ಕೆಲವೊಂದು ಮ್ಯೂಸಿಕ್ ಮತ್ತೆ ವಿಡಿಯೋ ಕ್ಲಿಪ್ಸ್ ಅನ್ನ ಯೂಸ್ ಮಾಡಿರ್ತೀರ. ಬಟ್ ಅದು ಕಾಪಿರೈಟ್ ಓನರ್ ಬೇರೆ ಆಗಿರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಒಂದು ಓನರ್ ನಿಮ್ಮ ಚಾನಲ್ಗೆ ಕಾಪಿರೈಟ್ ಕ್ಲೈಮ್ ಅಥವಾ ಸ್ಟ್ರೈಕ್ ಅನ್ನು ಕೊಟ್ಟಾಗ ಏನಾಗುತ್ತೆ, ಸ್ಟ್ರೈಕ್ ಕೊಟ್ರೆ ಪೂರ್ತಿ ಚಾನಲ್ ಬ್ಲಾಕ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಅವ್ರು ಕಾಪಿರೈಟ್ ಕ್ಲೈಮ್ ಕೊಟ್ರೆ ಆ ಒಂದು ವಿಡಿಯೋಗೆ ಅರ್ನಿಂಗ್ ಆಗಿರುವಂತ ಎಲ್ಲಾ ಅಮೌಂಟ್ ಆ ಒಂದು ಓನರ್ಗೆ ಹೋಗುತ್ತೆ. ಬಟ್ ನಿಮ್ಗೆ ಯಾವುದೇ ತರದ ಅರ್ನಿಂಗ್ಸ್ ಆಗಲ್ಲ. ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತೆ. ನಮ್ಮ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ.